ನನಗೇನು ಶೌರ್ಯ ಸರ್, ಅದೇನದು ಹಾಗೆ ಯಾಕೆ ಮಾಡ್ತಾರೆ? ಆ ಅಶ್ಮಿತನ್ಗಿಂತ ನೀನು ಒಳ್ಳೆ ಪ್ಲೇಯರ್ ಅಲ್ವಾ? ನಿನ್ನ ಅಲ್ದೇನೆ ಅವಳನ್ನ ಯಾಕೆ ಸೆಲೆಕ್ಟ್ ಮಾಡ್ತಾರೆ? ಯಾಕಂದ್ರೆ ಇವಾಗ ಶೌರ್ಯ ಸರ್ ಹಾಕಿ ಕೋಚ್ ಅಲ್ಲ, ಅಶ್ಮಿತಾ ಕೋಚ್. ಇವಾಗ ಅವ್ರ ಮನಸ್ಸು ನನ್ನನ್ನು ಇಷ್ಟಪಡ್ತಿಲ್ಲ ಆದ್ಯ, ಅವಳನ್ನೇ ಇಷ್ಟಪಡ್ತಿದ್ದಾರೆ. ಅದಕ್ಕೆ ನೋಡು, ಪ್ರೀ ವೆಡ್ಡಿಂಗ್ ಶೂಟ್ ಅನ್ಕೊಂಡ್ವಿ, ಮತ್ತೆ ಶಾಪಿಂಗ್ ಹೋಗ್ಬೇಕು ಅನ್ಕೊಂಡ್ವಿ. ಆದ್ರೆ ಅವರಂತೂ ಒಂದೇ ಒಂದು ಸುಳ್ಳು ಹೇಳಿ ಅಶ್ಮಿತನ ಹತ್ರ ಹೊರಟು ಹೋದ್ರು. ಚೆನ್ನಾಗಿ ಆಡ್ತಿರೋ ನನ್ನನ್ನು ಪಕ್ಕಕ್ಕಿಡೋದಷ್ಟೇ ಅಲ್ಲ, ಹೆಂಡತಿ ಆಗ್ತಿರೋ ನನ್ನನ್ನು ಕೂಡ ಪಕ್ಕಕ್ಕೆ ತಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ನನ್ನ ಮದ್ವೆ ನಡೆಯೋ ಹಾಗೆ ಕಾಣಿಸ್ತಾ ಇಲ್ಲ ಆದ್ಯ. ಹಲೋ, ಮತ್ತೇನು? ಅಷ್ಟಕ್ಕೂ ನಿಂಗೇನ್ ಬೇಕು? ಏನೂ ಇಲ್ಲ ಸರ್, ನಾನು ಸೆಲೆಕ್ಟ್ ಆಗಿದ್ದೀನಲ್ವಾ, ಆ ಸಂತೋಷನ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದಕ್ಕೆ ಪಾರ್ಟಿ ಕೊಡ್ತಾ ಇದ್ದೀನಿ. ನನ್ನ ಪರ್ಸನಲ್ ಕೋಚ್ ನೀವು. ನೀವೇ ಬರ್ದೇ ಇದ್ರೆ ಹೇಗೆ? ನೀವು ಬರಬೇಕು. ತಲೆ ಕೆಟ್ಟಿದ್ಯಾ ನಿಂಗೆ? ಅಷ್ಟಕ್ಕೂ ನಾನು ಯಾಕೆ ಬರ್ತೀನಿ ಪಾರ್ಟಿಗೆ? ನೀವು ಬರ್ಬೇಕು ಸರ್. ಬರ್ತೀರಾ? ಅದೇ ನಾನ್ ಯಾಕೆ ಬರ್ತೀನಿ? ನೀವು ಬರ್ತೀರಾ ಸರ್? ಬರ್ಲೇಬೇಕು. ನಾನ್ ಬರಲ್ಲ. ಯಾಕೆ ಚಿಕ್ಕ ಮಕ್ಳ ತರ ಹಠ ಮಾಡ್ತೀರಾ ಸರ್ ನೀವು? ಮರ್ತ ಹೋದ್ರ ಹೇಗೆ? ನೆಕ್ಲೆಸ್ ವಿಷಯನ ಮೀಡಿಯಾಗೆ ಲೀಕ್ ಮಾಡ್ತೀನಿ.
ಅದಾದ್ಮೇಲೆ ಆ ಫೋಟೋ ಲೀಕ್ ಮಾಡಿದ ಮಾತ್ರಕ್ಕೆ ಅದನ್ನ ನಾನ್ ತಗೊಂಡಿದ್ದೀನಿ ಅಂತ ಗ್ಯಾರಂಟಿ ಏನಿದೆ? ಆ ನೆಕ್ಲೆಸ್ ನಾ ತಗೊಂಡಿಲ್ಲ ಅಂತ ಹೇಳ್ತೀನಿ. ನೀವು ಮರ್ತ ಹೋಗಿದ್ದೀರಾ ಅನ್ಸುತ್ತೆ ಸರ್. ಆ ನೆಕ್ಲೆಸ್ ನ ತಗೊಂಡ್ ಹೋಗಿ ನೀವು ರಾಜಲಕ್ಷ್ಮಿ ಕೊಟ್ರಿ. ರಾಜಲಕ್ಷ್ಮಿ ನಿಜ ಹೇಳ್ತಾಳೆ, ಆ ನೆಕ್ಲೆಸ್ ನೀವೇ ಕೊಟ್ಟಿದ್ದು ಅಂತ. ಅದಾದ್ಮೇಲೆ ನಿಮ್ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿ ನೋಡಿ. ಆ ನೆಕ್ಲೆಸ್ ತಗೊಂಡು ನೀವೇ ಸೆಲೆಕ್ಟ್ ಮಾಡಿದ್ರಿ ಅಂತ ನಾನ್ ರಾಜಲಕ್ಷ್ಮಿಗೆ ಹೇಳ್ತೀನಿ. ಏಯ್ ಅಸ್ಮಿತಾ, ಅಸ್ಮಿತಾ, ಬೇಡ ಬೇಡ. ಅಷ್ಟಕ್ಕೂ ನನ್ ಮೇಲೆ ಕೋಪಕ್ಕೆ ರಾಜಲಕ್ಷ್ಮಿ ಫೋನ್ ಎತ್ತಿಲ್ಲ. ಇವಾಗ ನೀನ್ ಈ ವಿಷಯ ಹೇಳ್ದೆ ಅಂದ್ರೆ ಸರ್ ಇವಾಗ ತಾನೇ ಹೋದ್. ನಾನು ಮೇಘನ ಮಾತಾಡ್ತಾ ಇದ್ದೀನಿ. ಯಾರ್ ನೀನು? ಯಾಕೆ ನನಗೆ ಮತ್ತೆ ಮತ್ತೆ ಕಾಲ್ ಮಾಡಿ ತೊಂದರೆ ಕೊಡ್ತಿದ್ಯಾ? ನಿನಗೆ ನಾನು ತೊಂದರೆ ಕೊಡ್ತಿಲ್ಲ ರಾಜಲಕ್ಷ್ಮಿ, ನೀನು ಅಮಾಯಕಿ. ನಿನಗೆ ಸಹಾಯ ಮಾಡ್ತಿದ್ದೀನಿ ಅಷ್ಟೇ. ಏನು ನೀನ್ ಮಾಡ್ತಾ ಇರೋ ಸಹಾಯ? ಸುಳ್ಳುಗಳು ಹೇಳಿ ನನ್ನನ್ನ ಸರ್ನ ದೂರ ಮಾಡ್ಬೇಕು ಅನ್ಕೊಂಡಿದ್ಯಾ? ನೀನ್ ಏನೇ ಹೇಳಿದ್ರು ಎಷ್ಟೇ ಹೇಳಿದ್ರು ನಾನು ಕೇಳಲ್ಲ. ಅವರು ಸುಳ್ಳು ಹೇಳಿ ಕೋಚಿಂಗ್ ಕೊಟ್ಟಿರ್ಬೋದು, ಅದ್ ನಿಜ. ಆದ್ರೆ ನನ್ನನ್ನು ಪಕ್ಕಕ್ಕಿಟ್ಟು ಆ ಅಶ್ಮಿತಾನ ಸೆಲೆಕ್ಟ್ ಮಾಡುವಂತ ತಪ್ಪು ಅವ್ರ ಕನ್ಸಲ್ಲೂ ಮಾಡಲ್ಲ. ನೀನು ನಂಬಲ್ಲ ಅಂತ ನನಗೆ ಗೊತ್ತು. ಅದನ್ನ ಪ್ರೂವ್ ಮಾಡೋದಕ್ಕೆ ಫೋನ್ ಮಾಡಿದೆ. ಏನ್ ನೀನ್ ಪ್ರೂವ್ ಮಾಡೋದು? ಹಾ, ಇವಾಗ ನಿಮ್ ಸರ್ ಎಲ್ಲಿದ್ದಾರೆ ಅನ್ಕೊಂಡಿದ್ಯಾ? ಎಲ್ಲಿದ್ದಾರೆ? ಹಾ, ಅಸ್ಮಿತಾ ಜೊತೆ ಗೆಸ್ಟ್ ಹೌಸ್ ಅಲ್ಲಿ ಪಾರ್ಟಿಯಲ್ಲಿದ್ದಾರೆ. ಇಲ್ಲ, ಸುಳ್ಳು. ನೀನ್ ಸುಳ್ಳು ಹೇಳ್ತಿದ್ಯಾ? ಹಾಗಾದ್ರೆ ಒಂದ್ 5 ನಿಮಿಷ ಬಂದು ನೋಡ್ಕೊಂಡು ಹೋಗು. ನಿನ್ ಕಣ್ಣಾರೆ ನೀನ್ ನೋಡಿದ್ಮೇಲೆ ಅವಾಗ ಗೊತ್ತಾಗತ್ತೆ ನಾನು ಹೇಳ್ತಿರೋದು ನಿಜನಾ ಸುಳ್ಳು ಅಂತ. ಹಲೋ ಹಲೋ, ದಿನ ಆದ್ಯ ನೆನಪಲ್ಲಿ ಒಳ್ಳೆ ನಿದ್ದೆ ಬರ್ತಿತ್ತು. ಇವತ್ತು ಈ ಸೀನುವಿಂದ ನಿದ್ದೆನೆ ಬರ್ತಿಲ್ವಲ್ಲ. ಆದ್ಯನ್ ಮೀಟ್ ಮಾಡ್ಬೇಕು. ನನ್ ಪ್ರೀತಿ ಮತ್ತೆ ನನ್ ಮೇಲೆ ಆದ್ಯನ್ಗಿರೋ ಪ್ರೀತಿನ ಪ್ರೂವ್ ಮಾಡ್ಬೇಕು ಅಂತ ಏನೋ ಚಾಟಿಯಿಂದ ಎಮೋಷನಲ್ ಆಗಿ ಹೊಡ್ಸ್ಕೊಂಡ್ಬಿಟ್ಟೆ. ಯಪ್ಪೋ,
ಮೈ ಕೈ ಎಲ್ಲ ಬರೆ ಬಂದು ನಿದ್ದೆ ಮಾಡ್ದಿರೋ ತರ ಆಗಿದೆ. ಅಲ್ಲ ಕಣೋ ಸೀನು, ನೀನ್ ಮಾವನ ಹತ್ರ ಏನೋ ಹೇಳ್ದೆ, ಚರ್ಮ ಸುಲಿಯೋವಾಗ ಹೊಡೆದ್ರೆ ಮನ್ಸಲ್ಲಿರೋ ಪ್ರೀತಿ ಸತ್ತೋಗ್ಬಿಡ್ಬೇಕಾ? ಎಲ್ಲೋ ಸತ್ತೋಯ್ತು. ಈಗ್ಲೂ ಪ್ರತಿ ಕ್ಷಣ ಆದ್ಯ ನೆನ್ಪಾಗ್ತಾನೆ ಇರ್ತಾಳೆ. ಇಲ್ಲಿವರೆಗೂ ಆದ್ಯನ್ ರೂಮ್ ಕಡೆ 501 ಸಲ ನೋಡಿರ್ತೀಯ. ನೀನ್ ಸತ್ರು ನಿನ್ ಪ್ರೀತಿ ಸಾಯಲ್ಲ ಕಣ. ನೀನ್ ಆದ್ಯನ ಮರೆಯಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಈ ಅಮೆರಿಕ ಹುಡುಗ ಏನೋ ಕಳ್ಳಂತರ ಆ ಕಡೆ ಈ ಕಡೆ ನೋಡ್ತಿದ್ದಾನೆ. ಶಾಪಲ್ಲಿ ಕೊಡಿಸಿದಂತ ಗೋಲ್ಡ್ನ ಇವಾಗೇನಾದ್ರೂ ಕದಿಯುವಂತ ಪ್ಲಾನ್ ಮಾಡ್ತಿದ್ದಾನ. ಅಬ್ಬಬ್ಬಾ, ಆದ್ಯ ಡೋರ್ ಹಾಕೊಳ್ಳಿಲ್ಲ. ಆದ್ಯ, ಒಳಗೆ ಹೋಗಿದ್ದಷ್ಟೇ ಅಲ್ಲದೆ ಬಾಗಿಲು ಬೇರೆ ಹಾಕೋಬಿಟ್ಟಿದ್ದಾನೆ. ಅದು ಆದ್ಯನ್ ರೂಮ್ ಅಷ್ಟೇ ಅಲ್ಲ ಕಣೋ, ಒಳಗಡೆ ರಾಜಲಕ್ಷ್ಮಿ ಕೂಡ ಇದ್ದಾಳೆ. ಮಧ್ಯರಾತ್ರಿಲಿ ಒಂಚೂರು ಕಾಮನ್ ಸೆನ್ಸ್ ಇಲ್ದೇನೆ ಹುಡುಗಿ ರೂಮ್ ಒಳಗಡೆ ಹೋಗ್ತಾರೇನೋ. ನನ್ನ ಮಗನೇ ಮಾಡ್ತೀನಿರೋ, ಏನ್ ಮಾಡೋದು ಇವನ್ಗೆ, ಹೇಗ್ ಬುದ್ಧಿ ಕಲಿಸ್ಲಿ? ನೀನು ಇಲ್ಲಿಗೆ ಹೇಗ್ ಬಂದೆ? ಡೋರ್ ಓಪನ್ ಇತ್ತು ಆದ್ಯ. ತೆಗ್ದಿದ್ಯಾ? ಅಷ್ಟಕ್ಕೂ ಈ ಟೈಮಲ್ಲಿ ಯಾಕೆ ಇಲ್ಲಿಗೆ ಬಂದೆ? ಹೋಗು ಹೋಗು ಹೋಗು, ಹೊರಡು. ಆದ್ಯ ಯಾಕಾದ್ಯ, ಏನಕ್ಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಅಶೋ, ನಿನ್ನ ಈ ಟೈಮಲ್ಲಿ ಇಲ್ಲಿ ನೋಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಏನಾಗುತ್ತೆ? ನಾವು ಮದ್ವೆ ಮಾಡ್ಕೊಳಕ್ ಹೊರಟಿರೋರ್ ತಾನೆ, ಅನ್ನೋನ್ ಪರ್ಸನ್ಸ್ ಅಲ್ವಲ್ಲ. ನಿನಗೆ ಅರ್ಥ ಆಗ್ತಿಲ್ಲ. ಮೊದ್ಲು ಹೋಗು. ಹೋಗ್ತೀನಿ ಕೂಲ್ ಆದ್ಯ. ಆದ್ರೆ ಮೊದಲು ನನಗೊಂದು ವಿಷಯನ ಕ್ಲಿಯರ್ ಆಗಿ ಹೇಳು ಆದ್ಯ. ಏನದು? ಹೇಳು. ಸೀನು ವಿಷಯ. ಸೀನು ವಿಷಯ ಏನು? ಶಾಪಲ್ಲಿ ಗೋಲ್ಡ್ ಪರ್ಚೇಸ್ ಮಾಡಿದ್ಮೇಲೆ ನಾನು ನಿನ್ ಕೈಗೆ ಬೆಳೆಗಳನ್ನು ತೋರ್ಸಕ್ ಹೋದ್ರೆ ತೋರ್ಸೋದಕ್ಕೆ ಆಗ್ಲಿಲ್ಲ. ಆದ್ರೆ ಸೀನು ಮಾತ್ರ ಅಷ್ಟು ಬೇಗ ಹಾಕ್ಬಿಟ್ಟ. ಅದೇಗೆ? ಇದನ್ನೇ ಕೇಳೋದಕ್ಕೆ ಬಂದಿದ್ಯಾ? ಇದಿಷ್ಟೇ ಅಲ್ಲ ಆದ್ಯ, ಇನ್ನೂ ತುಂಬಾ ಇದೆ. ನಾನು ನಿನಗೋಸ್ಕರ ತಗೊಂಡಿದ್ದ ಒಡವೆಗಳನ್ನ ಆ ಸೀನು ನಿನಗೆ ಹಾಕ್ತಾ ಇದ್ರೆ ನಾನೇನೋ ಹೆಲ್ಪ್ ಮಾಡ್ತಿದ್ದಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವನ ಇಂಟೆನ್ಷನ್ ಬೇರೆ ಅಂತ ನಿಮ್ಮ ಅಪ್ಪನ ಮಾತು ಕೇಳಿದ್ಮೇಲೆ, ನಿಮ್ ದೊಡ್ಡಪ್ಪ ಸೀನುನ್ ಹೊಡೆದ್ಮೇಲೆ ನನಗ್ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಮನೆಗೆ ಬಂದ್ಮೇಲೂ ನಿಮ್ ದೊಡ್ಡಪ್ಪ ಚಾವಟಿಲಿ ಆ ಸೀನುನೇ ತಪ್ಪು ಮಾಡಿದ್ದಾನೆ ಅಂತ ಸರಿಯಾಗಿ ಹೊಡೆದ್ರಲ್ಲ. ಯಾರು ತಡಿದೇ ಇದ್ರು ನೀನೊಬ್ಳೆ ಹೋಗಿ ತಡ್ದೆ. ನೀನ್ ತಡಿದೇ ಇದ್ದಿದ್ರೆ ಸೀನು ಕತೆ ಅಷ್ಟೇ. ಈ ಟೈಮಲ್ಲಿ ಹೀಗೆ ನನ್ನ ರೂಮಿಗೆ ಬಾ ಅಂತ ಯಾರು ಹೇಳಿದ್ರು ನಿಂಗೆ? ಯಾರು ಹೇಳಲಿಲ್ಲ. ಆದ್ರೆ ಎಲ್ಲಾನು ರೀಕಲೆಕ್ಟ್ ಮಾಡ್ಕೊಂಡು ರಿವ್ಯೂ ಮಾಡಿದಾಗ ನಿನಗ ಆ ಸೀನು ಮೇಲೆ ಇನ್ನೂ ಲವ್ ಇದೆಯೇನೋ ಅಂತ ನನಗನ್ನಿಸ್ತಿತ್ತು ಆದ್ಯ. ಮದ್ವೆಗಿನ್ನೂ 3 ದಿನ ಇದೆ ಅಷ್ಟೆ. ಈ ಟೈಮಲ್ಲಿ ಸೀನು ಹಾಗೆಲ್ಲ ಮಾಡೋದು ಕರೆಕ್ಟ್ ಅಲ್ಲ. ನೀನ್ ಅವನ ಮೇಲೆ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ತೋರ್ಸೋದು ಕರೆಕ್ಟ್ ಅಲ್ಲ ಆದ್ಯ. ಹೇಳು,
ನೀನ್ ಇನ್ನೂ ಸೀನುನೇ ಪ್ರೀತಿಸ್ತಾ ಇದೀಯಾ? ಕಳ್ಳ 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 ಆದ್ಯ ಕಳ್ಳ ಅಂತೆ. ಸೀನು ಕಿರಿಸ್ತಾ ಇದ್ದಾನೆ, ಬಾ. ಏ ಆದಿತ್ಯ, ನೀನೇ ಕಳ್ಳ. ಹಾ, ನೀನ್ ನನ್ನ ರೂಮಿಗೆ ಬಂದಿದ್ದು ದೊಡ್ಡಪ್ಪನ ಕಣ್ಣಿಗೆ ಬಿದ್ರೆ ನೆಕ್ಸ್ಟ್ ಚಾಟಿ ಏಟು ನಿನಗೇನೆ. ಕಳ್ಳ ಮಾವ ನನ್ನ ನೋಡಿ ಆ ಕಡೆ ಓಡ್ ಹೋಗ್ಬಿಟ್ಟ. ಅಯ್ಯೋ, ಕಳ್ಳ ಅಂತೆ. ನೇರವಾಗಿ ಮೇಲೆ ಹೋದ. ಮೇಲಕ್ಕ ಬಾ, ಹೋಗಿ ನೋಡೋಣ. ಬನ್ನಿ ಬನ್ನಿ ಬನ್ನಿ, ಎಲ್ಲ ಬನ್ನಿ. ಅಬ್ಬಾ, ಇವಾಗ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು? ಆದ್ಯ, ಆ ಸೀನು ಮತ್ತೆ ನನ್ನ ಸಿಕ್ಕಾಕ್ಸ್ಬಿಟ್ಟ. ಏ, ನೀನ್ ಮೊದ್ಲು ಜರ್ಕೊ. ಆದ್ಯ 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 ಅಬ್ಬಾ ದೇವ್ರೇ, ಇವಾಗ ಏನ್ ಮಾಡೋದು ಆದ್ಯ? ಆ ಸೀನು ಹೇಗ್ ಸಿಕ್ಕಾಕ್ಸ್ತಾ ನೋಡ್ದಿ ಆದ್ಯ? ನೀನ್ ಹೀಗ್ ಬರ್ದೇ ಹೋಗಿದ್ರೆ ಯಾರು ನಿನ್ನ ಸಿಕ್ಕಾಕ್ಸ್ತಾ ಇರ್ಲಿಲ್ಲ ತಾನೆ? ಸೀನು ಇದ್ದಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಆದ್ಯ. ಏನಮ್ಮ ಆದ್ಯ, ರಾಜಿ, ರಾಜಲಕ್ಷ್ಮಿ, ಅಮ್ಮ ಆದ್ಯ, ಆದ್ಯ ಆದ್ಯ ಬಾಗಿಲು ತೆಗಿ. ಆದ್ಯ, ಅಮ್ಮ ಒಳಗಡೆ ಕಳ್ಳ ಬಂದಿನಂತಮ್ಮ. ನೀನ್ ಬಾಗಿಲು ತೆಗೆದ್ರೆ ಅವನಿಗೆ ಹೊಡೆದು ಸಾಯಿಸ್ಬಿಡ್ತೀನಿ. ಚಿಲ್ಕ ಹಾಕಿದೆ ಅಂದ್ರೆ ಅವ್ನು ಒಳಗ್ ಹೋಗಿಲ್ಲ ಅನ್ಸತ್ತೆ ರೀ. ಯಾಕೆ ಕಳ್ಳ ಹೋಗಿ ಚಿಲ್ಕ ಹಾಕೊಳಕ್ ಅವನು ಗೊತ್ತಿರಲ್ವಾ? ರಾಜಿ, ಆದ್ಯ ಆದ್ಯ